ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಇವತ್ತು ಪ್ರಚಾರವನ್ನು ನಡೆಸಿದ್ದಾರೆ. ಶಿವಗಂಗೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರವನ್ನು ಆರಂಭ ಮಾಡಿದರು. ಮಾಗಡಿ ತಾಲೂಕಿನ ಕುದೂರು ಬಸ್ ನಿಲ್ದಾಣದ ಬಳಿ ಬೃಹತ್ ಸೇಬಿನ ಹಾರ ಹಾಕಿ ಡಿಕೆ ಸುರೇಶ್ಗೆ ಕಾರ್ಯಕರ್ತರು ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ. ಬಿಜೆಪಿ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದರು. ಬಿಜೆಪಿ ಜೆಡಿಎಸ್ನವರು ಗ್ಯಾರಂಟಿ ತಾತ್ಕಾಲಿಕ ಅಂತ ಹೇಳ್ತಾರೆ. ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಕಿಡಿಗೇಡಿಗಳ ಮಾತಿಗೆ ಬೆಲೆ ಕೊಡಬೇಡಿ, ಇನ್ನೂ 10 ವರ್ಷಗಳ ಕಾಲ ಗ್ಯಾರಂಟಿ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ಜನ ಮಹಿಳೆಯರು ಪ್ರೋತ್ಸಾಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಬಿಜೆಪಿಯವರು JDS ಅವರು ಸುಳ್ಳು ಪ್ರಚಾರವನ್ನು ಮಾಡಿದರು. ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಿಲ್ಲ ಕಾಂಗ್ರೆಸ್ಸು, ಕೇವಲ ಮತಕ್ಕೋಸ್ಕರ ಇವತ್ತು ಇದನ್ನು ಗ್ಯಾರಂಟಿಗಳನ್ನು ಹೇಳ್ತಾ ಇದ್ದಾರೆ. ಇದು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಏನು ಸಹಿ ಹಾಕಿ ಕಾರ್ಡ್ ಕಳಿಸಿದ್ದಾರೆ, ಅದು ಸುಳ್ಳು ಬೋಗಸ್ ಅಂತೇಳಿ ಪ್ರತಿ ಮನೆಗೂ ಹೋಗಿ ಹೇಳಿದರು. ಇವತ್ತು ನೀವು ಒಂದನ್ನು ಗಮನಿಸಬೇಕು, ಯಾವುದೇ ಷರತ್ತಿಲ್ಲದೆ, ಯಾವುದೇ ಥರದ ಗೊಂದಲಗಳಿಲ್ಲದೆ, ಯಾವುದೇ ಥರದ ಭ್ರಷ್ಟಾಚಾರ ಇಲ್ಲದೆ ಏಕಕಾಲಕ್ಕೆ ಎಲ್ಲವನ್ನೂ ಕೂಡ ಸರಳವಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಗ್ಯಾರಂಟಿಗಳು ತಲುಪುವಂಥ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಈ 5 ಗ್ಯಾರಂಟಿಗಳನ್ನು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನುಷ್ಠಾನ ಮಾಡಿದೆ.